ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಆಶಾ ಗೌಡ ಯೂಟ್ಯೂಬ್ ಕನ್ನಡ ಬ್ಲಾಗರ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಟೊಮೆಟೊ ಬಾತ್ಗೆ ಏನೇನು ಬೇಕು ಅಂತ ನೋಡೋಣ. 2 ಟೊಮೆಟೊ ತೊಗೊಂಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಟೊಮೆಟೊನ ಸಣ್ಣದಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಳ್ರಿ. ನಿಮಗೆ ಉದ್ದಕ್ಕೆ ಬೇಕು ಅಂದರೆ ಉದ್ದಕ್ಕೆ ಕಟ್ ಮಾಡ್ಕೊಳ್ರಿ. ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ 2 ಟೊಮೆಟೊ ನೀಟಾಗಿ ಕುಯ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಳ್ರಿ. ನೋಡಿರಿ, ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿಯಲ್ಲಿ ಈ ಥರ ಕರ್ಕರ್ರೋಗಿರ್ತೈತೆ. ನೀಟಾಗಿ ಅದನ್ನು ಸಿಪ್ಪೆ ಎಲ್ಲ ತೆಗೆದು ಹಿಂದೆ ಸ್ವಲ್ಪ ಕುಯ್ಕೊಂಡಿದ್ದೀನಿ. ನೋಡಿರಿ, ನೀಟಾಗಿ ತೆಕ್ಕೊಬೇಕು. ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ವಾಶ್ ಮಾಡಿಕೊಳ್ಳ್ರಿ. ನೋಡಿರಿ, ಅದು ಮುಂದೆ ಹಾಕ್ಬಾರ್ದು. ಅದು ಹಾಕಿದ್ರೆ ಟೇಸ್ಟ್ ಬರಲ್ಲ. ಅದು ಎಲ್ಲೋ ಕಲರ್ ಇರ್ತೈತಲ್ಲ, ಅದೆಲ್ಲ ತೆಗೆದ್ಬಿಡ್ಬೇಕು. ಇಲ್ಲ ಅಂದರೆ ಟೇಸ್ಟು ಚೆನ್ನಾಗಿರಲ್ಲ. ನೋಡಿರಿ, ಅದು ಎಲ್ಲೋ ಕಲರು. ಇವಾಗ ನಾನು ಈರುಳ್ಳಿ ಕಟ್ ಮಾಡ್ಕೊಂಡು ತಿಕ್ಕೊತಾ ಇದ್ದೀನಿ ಉದ್ದಕ್ಕೆ ಸ್ಲೈಸ್ ಆಗಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಎಲ್ಲರಿಗೂ ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಈ ಟೊಮೆಟೊ ಬಾತು ಬ್ಯಾಚುಲರ್ ಸಹ ಮಾಡ್ಬೋದು. ಇದು ರುಬ್ಬು ಮಾಡೋಂಗಿಲ್ಲ. 10 ನಿಮಿಷದಲ್ಲೇ ಟೊಮೆಟೊ ಬಾತ್ ಮಾಡ್ಬೋದು. ಇವಾಗ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಲೇಟಾಗಿ ಎದ್ದಿರ್ತೀವಿ ಅಂದ್ಕೊಳ್ರಿ, ಅವ್ರಿಗೆ 10 ನಿಮಿಷದಲ್ಲಿ ರೆಡಿ ಆಗ್ತೈತಿ ಟೊಮೆಟೊ ಬಾತು. ನೀವೊಂದು ಸಲ ಟ್ರೈ ಮಾಡಿರಿ, ಯಾವ ಥರ ಇತ್ತು ಅಂತ ಕಮೆಂಟ್ಸ್ ಮಾಡಿರಿ. ನೋಡಿ, ಚಿಕ್ಕದಾಗಿ ಉದ್ದ ಸ್ಲೈಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಒಂದ್ಸಲ ಟ್ರೈ ಮಾಡಿರಿ. ಬ್ಯಾಚುಲರ್ಗಂತೂ ಸೂಪರಾಗಿರ್ತೈತಿ. ಇವಾಗ ಬ್ಯಾಚುಲರ್ಗೆ ರುಬ್ಬಬೇಕು ಆ ಥರ ಮಾಡೋ ಅವಶ್ಯಕತೆನೇ ಇಲ್ಲ. ಇದು ಟೊಮೆಟೊ ಈರುಳ್ಳಿ ಎಲ್ಲ ಇದ್ದರೆ ಸಾಕು. ನೋಡಿರಿ, 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಪುದೀನ ತೊಗೊಂಡಿದ್ದೀನಿ. ಪುದೀನ ಹಸಿಮೆಣಸಿನ್ಕಾಯಿ ವಾಶ್ ಮಾಡ್ಕೊಳ್ರಿ. ಕರ್ಬೇವಿನ ಸೊಪ್ಪು ಸ್ವಲ್ಪ, 2 ಹಸಿಮೆಣಸಿನ್ಕಾಯಿನೂ ಉದ್ದುದ್ದ ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನೇ ಫೋನ್ ಹಿಡ್ಕೊಂಡು ಅಡುಗೆ ಮಾಡ್ತಾ ಇರೋದು. ಹಂಗಾಗಿ ಸ್ವಲ್ಪ ಅರ್ಧ ಬರ್ತೈತೆ. ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಅದು ನಾವು ಕೈಯಲ್ಲೇ ಹಿಡ್ಕೊಂಡು ಕೈಯಲ್ಲೇ ಮಾಡ್ತಾ ಇರೋದಕ್ಕೆ ಅದು ವಿಡಿಯೋ ಕ್ಲಿಯರಾಗಿ ಬರ್ತಾಯಿಲ್ಲ. ಅದು ಸ್ಟ್ಯಾಂಡ್ ತಕ್ಕ ಸ್ವಲ್ಪ ಹಿಂಗೆ ಬರುತ್ತೆ. ಅಡ್ಜಸ್ಟ್ ಮಾಡ್ಕೊಳ್ರಿ. ಸ್ವಲ್ಪ ಏನಾದ್ರು ತಪ್ಪಾದರೆ ಹೇಳ್ರಿ, ತಿದ್ಕೊತೀನಿ. ನೋಡಿರಿ, ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ನೋಡಿರಿ, 2 ಪೀಸ್ ಚಕ್ಕೆ, ಇದು ಸ್ಟಾರ್ ಹೂವು ಅಂತಾರೆ, ಒಂದು 4 ಲವಂಗ, ಇದು ಕರಿದು ಮೊಗ್ಗು ಏನೋ ಅಂತಾರೆ, ಒಂದು 4 ಕರಿಮೆಣಸು, ಸೋಂಕಾಳು, ಒಂದು ಟೀ ಸ್ಪೂನು, ಜೀರಿಗೆ ತಗೊಂಡಿದ್ದೀನಿ 1 ಟೀ ಸ್ಪೂನು, ನೋಡಿರಿ, ಇದು ಕಲ್ಲು ಹೂವು ಅಂತಾರೆ. ಇದು ಗನ್ಗೆ ಅಂಗಡಿಯಲ್ಲಿ ಎಲ್ಲ ಕಡೆ ಸಿಗ್ತೈತೆ. ನೀವು ಪಲಾವ್ ಸಾಮಾನು ಕೊಡ್ರಿ ಅಂದರೆ ಎಲ್ಲ ಥರ ಕೊಡ್ತಾರೆ. ಇದು ಕಸೂರಿ ಮೇಥಿ, ಅದೊಂದು ಸ್ಪೂನ್ ತಗೊಂಡಿದ್ದೀನಿ. ಯಾಲಕ್ಕಿ ಒಂದು, ಪಲಾವ್ ಎಲೆ 2 ತಗೊಳ್ರಿ. ಯಾಲಕ್ಕಿ ಒಂದು ತಗೊಂಡಿದ್ದೀನಿ. ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ. ಒಂದು ಸಲ ಟೊಮೆಟೊ ಬಾತ್ ಹೆಂಗಿತ್ತು ಅಂತ ರೆಸಿಪಿ ಮಾಡಿ ನೋಡಿರಿ, ಕಮೆಂಟ್ಸ್ ಮಾಡಿರಿ. ನೋಡಿ, ಇಷ್ಟು ಪಲಾವ್ ಸಾಮಾನು ತೊಗೊಂಡಿದ್ದೀನಿ ನಾನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಗೆ ಮಾಡಿರೋದು. ನೀವು ಹಸಿ ಬಟಾಣಿ ಬೇಕಾದ್ರೆ ಹಾಕ್ಬೋದು. ಇಲ್ಲ ಹಸಿ ಬಟಾಣಿ ಇರಲಿಲ್ಲ, ನಾನು ಅದಕ್ಕೆ ಕಳೆ ಬೀಜ ಹಾಕ್ತಾಯಿದ್ದೀನಿ. ಕಳೆ ಬೀಜ ಹಾಕಿ ಮಾಡಿ ನೋಡಿರಿ, ಸೂಪರಾಗಿರ್ತೈತೆ ಟೇಸ್ಟು. ಈ ಕಡೆ ನಾನು ಕುಕ್ಕರ್ ಬಿಸಿಯಾಗಿ ಹಾಕಿಕೊಂಡಿದ್ದೆ. ನೋಡಿರಿ, ಒಂದು 4 ಸ್ಪೂನ್ ಎಣ್ಣೆ, 1 ಟೀ ಸ್ಪೂನು ಸಾಸಿವೆ ಹಾಕ್ಕೊಂಡಿದ್ದೀನಿ. ಅದು ಸಾಸಿವೆ ಚಿಟಪಟ ಅಂದಮೇಲೆ ನೀವು ಆವಾಗೆ ಪಲಾವ್ ಸಾಮಾನು ಪ್ಲೇಟಲ್ಲಿ ಇಟ್ಕೊಂಡಿದ್ರಲ್ಲ, ನೋಡಿರಿ, ಚಿಟಪಟ ಅಂತು. ನೋಡಿರಿ, ಇವಾಗ ಪಲಾವ್ ಸಾಮಾನು ಹಾಕ್ತಾಯಿದ್ದೀನಿ. ಆಲ್ ಸ್ಪೈಸಸ್ಸು, ಆಮೇಲೆ ಕಳೆ ಬೀಜ ಹಾಕಿದ್ದೀನಿ.
ನೀವು ಕಡಲೆ ಬೀಜ ಬದಲಾಗಿ ನೀವು ಹಸಿ ಬಟಾಣಿ ಹಾಕ್ಬೋದಿಲ್ಲ, ನೆನೆಸಿ ಹಾಕಿರ್ತೀರಲ್ಲ ಒಣ ಬಟಾಣಿ ಅದನ್ನು ಹಾಕ್ಬೋದು. ನಾನಿಲ್ಲಿ ಕಡಲೆ ಬೀಜ ಹಾಕಿ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ಬಟಾಣಿನೂ ಹಾಕ್ಕೊಳ್ರಿ, ಚೆನ್ನಾಗಿರುತ್ತೆ ಟೇಸ್ಟು. ನೋಡಿರಿ, ನಾನು ಅವಾಗೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ನಲ್ಲ, ಈರುಳ್ಳಿ, ಕರಿಬೇವು, ಹಸಿಮೆಣ್ಸಿಕಾಯಿ ಎಲ್ಲ ಹಾಕಿ ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡ್ಕೊಬೇಕದು. ಕಡಲೆ ಬೀಜನ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಆಮೇಲೆ ನೆಕ್ಸ್ಟ್ ಈರುಳ್ಳಿ ಹಾಕ್ಕೊಳ್ರಿ. ಅದು ಸ್ವಲ್ಪ ಬೇಗ ಸಾಫ್ಟ್ ಆಗಬೇಕು ಅಂದರೆ 1 ಟೀ ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪು. ಅದು ಎಣ್ಣೆಗೆ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ರಿ. ನೋಡಿರಿ, ಇವಾಗ ಮನೆಗೆ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ 1 ಸ್ಪೂನು. ನೀವು ಬೇಕು ಅಂದರೆ ನಿಮಗೆ ಟೈಮ್ ಇದ್ದರೆ ಶುಂಠಿ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ರಿ, ಇಲ್ಲಾಂದರೆ ಜಜ್ಜಿ ಹಾಕ್ಕೊಳ್ರಿ, ಅದು ಚೆನ್ನಾಗಿರ್ತೈತೆ. ನಾನು ಇಲ್ಲಿ ಮನೆಗೆ ಪೇಸ್ಟ್ ಮಾಡ್ಕೊಂಡಿದ್ದೆ, ಅದನ್ನೇ ಹಾಕ್ತಾಯಿದ್ದೀನಿ. ನೋಡಿರಿ, ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಿದೆ. ಇವಾಗ ನಾನು ಅವಾಗೆ ಕಟ್ ಮಾಡ್ಕೊಂಡಿದ್ನಲ್ಲ 2 ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಹಾಕಿ ಅದು ಸಾಫ್ಟ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ರಿ. ನೋಡಿರಿ, ಅದು ಸಾಫ್ಟ್ ಆಗಬೇಕು. ನೋಡಿ, ನಾನು ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ರಿ. ನೀವು ಮನೇಲಿ ಎಷ್ಟು ಜನ ಇದ್ದೀರೋ ಅದ್ರ ಮೇಲೆ ಡಿಪೆಂಡು. ನಾನು ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ವಾಶ್ ಮಾಡಿಕೊಳ್ತೀನಿ. ನೋಡಿ, ಅಷ್ಟು ಟೊಮೆಟೊ ಸಾಫ್ಟ್ ಆಯಿತು. ನಾನು 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನು ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಆಲ್ರೆಡಿ ನಾವು ಆವಾಗಲೇ ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀವಿ. ನೋಡಿಕೊಂಡು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ರಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ನೀವು ಹಾಕ್ತೀವಿ ಅಂದರೆ ಹಸಿಮೆಣ್ಸಿಕಾಯಿನೇ ಹಾಕ್ಬೋದು. ನಾನಿಲ್ಲಿ ಖಾರದ ಪುಡಿ ಸ್ವಲ್ಪ ಯೂಸ್ ಮಾಡಿದ್ದೀನಿ. ನೋಡಿರಿ, ಅವಾಗೆ ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ. ಇವಾಗ ನಾನು 4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. 4 ಗ್ಲಾಸ್ ನೀರು ಹಾಕಿ ಅದು ಚೆನ್ನಾಗಿ ಕುದಿ ಬರಬೇಕು. ನೋಡಿರಿ, ಇವಾಗ ನಾನು ಅವಾಗೆ ಕಟ್ ಮಾಡ್ಕೊಂಡಿದ್ನಲ್ಲ ಕುದಿನ ಹಾಕ್ತಾಯಿದ್ದೀನಿ. ನೀವು ಬೇಕು ಅಂದರೆ ಎಣ್ಣೆಲ್ಲೇ ಹಾಕ್ಕೊಳ್ರಿ ಕುದಿನ. ನಾನು ಇಲ್ಲಿ ಇವಾಗ ಹಾಕ್ತಾಯಿದ್ದೀನಿ, ಅದು ಫ್ಲೇವರ್ ಚೆನ್ನಾಗಿರ್ತೈತಿ. ಅದು ನೋಡಿರಿ, ಅವಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ನೋಡಿರಿ, ಅದೊಂದು ಕುದಿ ಬರ್ತೈತೆ. ನಾನು ಇವಾಗ ನಿಂಬೆ ರಸ ಹಾಕ್ತಾಯಿದ್ದೀನಿ ಸ್ವಲ್ಪ. ನೀವು ಬೇಕು ಅಂದರೆ ಮೊಸರು ಹಾಕ್ಕೊಳ್ರಿ. ನಾನಿಲ್ಲಿ ನಿಂಬೆ ರಸ ಯೂಸ್ ಮಾಡ್ತಾಯಿದ್ದೀನಿ. ಇದು ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ರಿ, ಬೇಡ ಅಂದರೆ ಸ್ಕಿಪ್ ಮಾಡಿರಿ. ನೋಡಿರಿ, ಒಂದು ಕುದಿ ಬರ್ತೈತೆ. ಇವಾಗ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ರಿ. ನೋಡಿರಿ, ನಾನು ಇವಾಗ ಅಕ್ಕಿ ಹಾಕ್ತಾಯಿದ್ದೀನಿ. ತೊಳೆದು ವಾಶ್ ಮಾಡಿಕ್ಕಿದ್ದೆ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ನೀರು ಚೆನ್ನಾಗಿ ಕುದ್ಮೇಲೆ ನೀವು ಅಕ್ಕಿ ಹಾಕಬೇಕು, ಇಲ್ಲ ಅಂದರೆ ಅನ್ನ ಮುದ್ದೆ ಆಗೋಗ್ಬಿಡ್ತೈತೆ. ನೋಡಿರಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೆ. ಇವಾಗ ನಾನು ಅದನ್ನು ಹಾಕ್ತಾಯಿದ್ದೀನಿ. ಅದೊಂದು ಕುದಿ ಬಂದಮೇಲೆ ನೀವು ಕುಕ್ಕರ್ ಮುಚ್ಚಬೇಕು, ಇಲ್ಲ ಅದಕ್ಕಿಂತ ಮುಂಚೆ ಮುಚ್ಚಿದ್ರೆ ಅನ್ನ ಎಲ್ಲ ಒಂಥರ ಮುದ್ದೆ ಆಗೋಗ್ತೈತೆ. ನೋಡಿರಿ, ಇವಾಗ ಒಂದು ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ರಿ. ಚೆಕ್ ಮಾಡ್ಕೊಂಡು ಮಿಕ್ಸ್ ಮಾಡಿ 2 ವಿಸಿಲ್ ಬರ್ಸ್ಬೇಕು. ನೋಡಿರಿ, ಉಪ್ಪು ಸ್ವಲ್ಪ ಕಮ್ಮಿ ಆಗಿತ್ತು, ನಾನು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿರಿ, ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಸಿಲ್ ಕೂಗಿಸ್ಬೇಕು ಅದನ್ನು. ನೋಡಿ, ಅದು 2 ವಿಸಿಲ್ ಬಂದಮೇಲೆ ಅದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಆಮೇಲೆ ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಇತ್ತು ಅಂತ. ನೋಡಿ, 2 ವಿಸಿಲ್ ಆಯಿತು. ನೋಡಿರಿ, ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಕಂಪ್ಲೀಟಾಗಿ ಅದು ತಣ್ಣಗಾಗಿದೆ. ನೋಡಿ, ಪ್ರೆಷರೆಲ್ಲ ಹೋಗಿದೆ.
ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿರಿ ಎಲ್ಲರಿಗೂ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ. ನೋಡಿರಿ ಯಾವ ಥರ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ನೋಡಿರಿ ಮಸಾಲೆ ಎಲ್ಲ ಮೇಲೆ ಬಂದಿಲ್ಲ, ಅದು ಚೆನ್ನಾಗಿ ಕುದಿ ಬಂದಮೇಲೆ ಹಾಕಿದ್ರೆ ಚೆನ್ನಾಗಿರ್ತೈತೆ. ನೋಡಿರಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಇವಾಗ ಒಂದು ಸಲ ಈ ರೆಸಿಪಿನ ನೀವು ಟ್ರೈ ಮಾಡಿರಿ, ಯಾವ ಥರ ಇತ್ತು ಅಂತ ಕಮೆಂಟ್ಸ್ ಮಾಡಿರಿ, ಎಲ್ಲರಿಗೂ ಶೇರ್ ಮಾಡಿರಿ. ಆಶಾ ಗೌಡ ಯೂಟ್ಯೂಬ್ ಕನ್ನಡ ಬ್ಲಾಗರ್ನ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು. ನೋಡಿರಿ ಇವಾಗ ಸರ್ವ್ ಮಾಡ್ಕೊತಾ ಇದ್ದೀನಿ ಪ್ಲೇಟ್ಗೆ. ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿರಿ, ಯಾವ ಥರ ಇತ್ತು ಅಂತ ಕಮೆಂಟ್ಸ್ ಮಾಡಿರಿ. ಥ್ಯಾಂಕ್ ಯು. ಬಾಯ್.